ಹೆಲಿಕಾಪ್ಟರ್ ದುರಂತದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ನಿಧನರಾಗಿದ್ದರು. ಅವರ ಜೊತೆಯಲ್ಲಿ ಪತ್ನಿ ಕೂಡ ಇದ್ದರು. ಅವರು ಕೂಡ ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ರು. ಜೊತೆಗೆ ಅವರು ಸೇರಿದಂತೆ ಒಟ್ಟು 13 ಜನ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ರು. ಈಗ ಇವತ್ತು ಸಂಜೆ ಅವರಿಗೆ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ನಲ್ಲಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗುತ್ತೆ. ಇನ್ನು ವೆಲ್ಲಿಂಗ್ಟನ್ನಲ್ಲಿರುವಂಥ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ನಲ್ಲಿ ಅಲ್ಲಿ ಅವರಿಗೆ ಫೋಟೋಗಳನ್ನು ಇರಿಸಿ ಭಾವಚಿತ್ರಗಳ ಮುಂದೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗುತ್ತೆ. ಜೊತೆಗೆ ಅವರ ಪಾರ್ಥಿವ ಶರೀರಗಳನ್ನು ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ತದಬಳಿಕ ದೆಹಲಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಇನ್ನು ಸೇನಾ ಹೆಲಿಕಾಪ್ಟರ್ನಲ್ಲಿ ಸಂಜೆ ಅವರ ಪಾರ್ಥಿವ ಶರೀರಗಳನ್ನು ರವಾನೆ ಮಾಡಲಾಗುತ್ತೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಘಟನಾ ಸ್ಥಳವನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ ರಕ್ಷಣಾ ಇಲಾಖೆ ಅಂತೇಳಿ ಮಾಹಿತಿ ಲಭ್ಯವಾಗ್ತಾ ಇದ್ದು, ಘಟನಾ ಸ್ಥಳಕ್ಕೆ ಈಗ ಆಲ್ರೆಡಿ ಹಿರಿಯ ತನಿಖಾ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನಿನ್ನೆ ಆದಂತಹ ಘಟನೆಯಲ್ಲಿ ಯಾವ ರೀತಿಯಾಗಿ Mi-17 V5 ದಗ ಅಂತೇಳಿ ಹೊತ್ತಿ ಉರಿತಾ ಇತ್ತು. ಮತ್ತೊಂದು ಕಡೆ ಘಟನಾ ಸ್ಥಳದಲ್ಲಿ ತನಿಖಾ ತಂಡ ಅಂದರೆ ಕೋರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲಿ ಬೀಡು ಬಿಟ್ಟಿದ್ದು ಅವರು ಇನ್ವೆಸ್ಟಿಗೇಷನ್ ಅನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಈ ಕುರಿತಂತೆ ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಕೊಟ್ಟಿರುವಂತಹ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ಕೂನೂರು ಬಳಿಯ ಕಾಟೇರಿ ಪಾರ್ಕ್ ಬಳಿ ಸೇನಾ ಹೆಲಿಕಾಪ್ಟರ್ ಪತನದಿಂದ ಸೇನಾಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ BP ರಾವತ್ ಅವರು ಅಸುನೀಗಿದ್ದಾರೆ. ಮಾತ್ರವಲ್ಲ, ಆ ಒಂದು ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡ್ತಿದ್ದಂಥ 13 ಮಂದಿಯೂ ಕೂಡ ಇದೀಗ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನುಳಿದಂತೆ ಓರ್ವ ಅಂದ್ರೆ ಗ್ರೂಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ವರುಣ್ ಸಿಂಗ್ ಅವರು ಬದುಕುಳಿದಿದ್ದಾರೆ. ಅವರಿಗೆ ಈ ಒಂದು ಕೂನೂರು ಬಳಿ ಇರ್ತಕ್ಕಂಥ ಮಿಲಿಟರಿ ಆಸ್ಪತ್ರೆಯಲ್ಲಿ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇದೀಗ ನಾನು ಆ ಒಂದು ಘಟನೆ ನಡೆದಿರ್ತಕ್ಕಂಥ ಕಾಟೇರಿ ಪಾರ್ಕ್ ಸಮೀಪದ ಒಂದು ಹೆಲಿಕಾಪ್ಟರ್ ಪತನಗೊಂಡಿರ್ತಕ್ಕಂಥ ಘಟನಾ ಸ್ಥಳದಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ನೋಡಿ ದೃಶ್ಯದಲ್ಲಿ ಈ ಒಂದು ಸ್ಥಳದಲ್ಲಿ ಅಂದ್ರೆ ಹೆಲಿಕಾಪ್ಟರ್ ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಏನು ಮರದ ಕೊಂಬೆಯೊಂದು ಆ ಒಂದು ಹೆಲಿಕಾಪ್ಟರ್ಗೆ ತಗುಲಿದಂಥ ಪರಿಣಾಮವಾಗಿ ಹೆಲಿಕಾಪ್ಟರ್ ಪತನಗೊಂಡಿದೆ. ಹೆಲಿಕಾಪ್ಟರ್ ಪತನಗೊಂಡಂಥ ಪರಿಣಾಮವಾಗಿ ಕೆಳಕ್ಕೆ ಬಿದ್ದು ಇಡೀ ಹೆಲಿಕಾಪ್ಟರ್ ಹತ್ತಿ ಉರಿದಿರ್ತಕ್ಕಂಥದ್ದು. ಹತ್ತಿ ಉರಿದಂಥ ಪರಿಣಾಮವಾಗಿ ಹೆಲಿಕಾಪ್ಟರ್ನಲ್ಲಿದ್ದಂಥ 14 ಮಂದಿಯ ಪೈಕಿ 13 ಮಂದಿಯೂ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ 11 ಮಂದಿ ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನುಳಿದಂತೆ 3 ಮಂದಿ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇರ್ತಾರೆ. ಹೀಗಾಗಿ ನಿನ್ನೆ ಸಂಜೆ ಅಂದ್ರೆ 5ರಿಂದ 6 ಗಂಟೆ ವೇಳೆಗೆ ಸೇನಾಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ BP ರಾವತ್ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಡ್ತಾರೆ. ಮತ್ತೊಂದು ಕಡೆಯಾಗಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಮಧುಲಿಕ್ ಅವರು ಕೂಡ ಸಾವನ್ನಪ್ತಾರೆ. ಮತ್ತೊಂದು ಕಡೆಯಾಗಿ ಇನ್ನುಳಿದಂತೆ ಇದೇ ಅಂದ್ರೆ BP ರಾವತ್ ಅವರ ಜೊತೆಯಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥ ಅವರ ಜೊತೆಯಲ್ಲಿ ಬರ್ತಾ ಇರ್ತಕ್ಕಂಥ ಗ್ರೂಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ವರುಣ್ ಸಿಂಗ್ ಅವರು ಕೂಡ ಸಾಕಷ್ಟು ಸುಟ್ಟ ಗಾಯಗಳಿಂದ ಸಾಕಷ್ಟು ರೀತಿಯಾದಂಥ ಅವರ ಒಂದು ಆರೋಗ್ಯದ ಸ್ಥಿತಿ ತುಂಬ ಚಿಂತಾಜನಕವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಕೊಯಮತ್ತೂರಿನಿಂದ ಹಿರಿಯ ವೈದ್ಯಾಧಿಕಾರಿಗಳನ್ನು 10 ಮಂದಿ ನುರಿತ ತಜ್ಞ ವೈದ್ಯರನ್ನು ಕೂಡ ಈ ಒಂದು ಮಿಲಿಟರಿ ಆಸ್ಪತ್ರೆಗೆ ಕರೆತಂದು ಇದೀಗ ಅವರಿಗೆ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಬದುಕುಳಿದಿರ್ತಕ್ಕಂಥದ್ದು ಕೇವಲ ವರುಣ್ ಸಿಂಗ್ ಅವರು ಮಾತ್ರ. ಆ ಒಂದು ವರುಣ್ ಸಿಂಗ್ ಅವರನ್ನ ಹೇಗಾದ್ರೂ ಮಾಡಿ ಬದುಕುಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಸೇನಾ ಅಂದ್ರೆ ರಕ್ಷಣಾ ಇಲಾಖೆ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಸ್ಥಳೀಯ ತಮಿಳುನಾಡು ಸರ್ಕಾರ ಇವೆಲ್ಲವೂ ಕೂಡ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಹೆಲಿಕಾಪ್ಟರ್ ದುರಂತ ಸಾಕಷ್ಟು ಆತಂಕವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಸೇನೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಹೆಲಿಕಾಪ್ಟರ್. ಈ ಒಂದು ಹೆಲಿಕಾಪ್ಟರ್ ಪತನಗೊಂಡಿದೆ ಅಂದ್ರೆ ಸಾಕಷ್ಟು ಆತಂಕವನ್ನ ಮೂಡಿಸುತ್ತೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇದೊಂದು ರೀತಿ ಸಾಕಷ್ಟು ಭದ್ರತೆಯನ್ನು ಒಳಗೊಂಡಂತ ಒಂದು ಹೆಲಿಕಾಪ್ಟರ್. ಈ ಒಂದು ಹೆಲಿಕಾಪ್ಟರ್ ಪತನಗೊಂಡಿದೆ ಅಂದ್ರೆ ಯಾವ ವೈಫಲ್ಯ ಇರ್ಬೋದು ಅನ್ನುವಂಥ ನಿಟ್ಟಲ್ಲಿ. ಹೀಗಾಗಿ ವರುಣ್ ಸಿಂಗ್ ಅವರು ಏನಾದರೂ ಬದುಕುಳಿದಿದ್ದೇ ಆಗಿದ್ದಲ್ಲಿ ಘಟನೆ ಹೇಗಾಯ್ತು ಅನ್ನುವಂಥದ್ದು, ಮತ್ತೊಂದು ಕಡೆಯಾಗಿ ಏನೆಲ್ಲ ವೈಫಲ್ಯಗಳು ಆದವು ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಯನ್ನು ಪಡ್ಕೊಳೋದಕ್ಕೆ ಸಾಧ್ಯ. ಹೀಗಾಗಿಯೇ ಆ ಒಂದು ವರುಣ್ ಸಿಂಗ್ ಅವರವ್ರನ್ನ ಬದುಕುಳಿಸ್ಕೊಳೋದಕ್ಕೆ ಅವರ ಒಂದು ಆರೋಗ್ಯದ ಸ್ಥಿತಿ ಆ ಒಂದು ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಸಾಕಷ್ಟು ಎಚ್ಚರಿಕೆಯನ್ನು ಸಾಕಷ್ಟು ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ನಮ್ಮ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ವರುಣ್ ಸಿಂಗ್ ಅವರ ಒಂದು
ದೇಹ ಅಂದರೆ ಸುಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ 80% ಭಾಗ ವರುಣ್ ಸಿಂಗ್ ಅವರ ಒಂದು ದೇಹ ಸುಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ದೇಹ, ಅವರ ಒಂದು ಶರೀರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಇದು ಒಂದು ಕಡೆ ಆದರೆ ಇನ್ನು ಘಟನಾ ಸ್ಥಳದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಸ್ಥಳದಲ್ಲಿ ಅಲ್ಲಿ ನಮ್ಮ ಸಹೋದ್ಯೋಗಿ ಝೂಮ್ ಮಾಡಿ ತೋರಿಸ್ತಾರೆ. ಆ ಒಂದು ಅಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಕೊಂಬೆ ಇದೆಯಲ್ಲ, ಮರದ ಕೊಂಬೆ, ಆ ಒಂದು ಮರದ ಕೊಂಬೆಗೆ ಹೆಲಿಕಾಪ್ಟರ್ನ ಒಂದು ರೆಕ್ಕೆ ತಗಲಿದಂಥ ಪರಿಣಾಮವಾಗಿ ಅದು ಅಲ್ಲೇ ಪತನಗೊಂಡಂಥ ಅಂದರೆ ಕೆಳಗೆ ಬಿದ್ದಂಥ ಪರಿಣಾಮ ಕೂಡಲೇ ಹತ್ತಿ ಉರಿದಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಘಟನೆ ನಡೆದಂಥ ಕೆಲವೇ ಮೀಟರ್ ದೂರದಲ್ಲಿ ಆ ಒಂದು ಮನೆ ಇದೆ. ಆ ಒಂದು ಮನೆಯವರು ಇದ್ದಂಥ ಪರಿಣಾಮವಾಗಿ ಕೂಡಲೇ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಅಂದರೆ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮಾಹಿತಿ ಬೆಳಕಿಗೆ ಬಂದಂಥ ಹಿನ್ನೆಲೆಯಲ್ಲಿ ಈ ಮನೆಯವರು ಸಂಬಂಧಪಟ್ಟಂಥವರಿಗೆ ಮಾಹಿತಿಯನ್ನು ಕೊಡ್ತಾರೆ, ಸ್ಥಳೀಯ ಪೊಲೀಸ್ನವ್ರಿಗೆ. ಅವರೆಲ್ಲರೂ ಕೂಡ ಬಂದು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಅಂದರೆ ಸೇನಾ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಸೊ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಅಂದರೆ ನಿನ್ನೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲೇ ಹಿರಿಯ ಸೇನಾ ಅಧಿಕಾರಿಗಳು, ಮಿಲಿಟರಿ ಅಧಿಕಾರಿಗಳು ಎಲ್ಲರೂ ಕೂಡ ಮೊಕ್ಕಮನ್ನು ಹೂಡಿದ್ದಾರೆ ಆ ಒಂದು ಘಟನಾ ಸ್ಥಳಕ್ಕೆ. ಮಾಧ್ಯಮದವರನ್ನಾಗಲಿ ಮತ್ತೊಂದು ಕಡೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತವ್ರನ್ನು ಮಾತ್ರ ಈ ಒಂದು ಘಟನಾ ಸ್ಥಳಕ್ಕೆ ಬಿಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಹಿರಿಯ ಮಿಲಿಟರಿ ಅಧಿಕಾರಿಗಳು, ಮತ್ತೊಂದು ಕಡೆಗೆ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲೇ ಮೊಕ್ಕಮನ್ನು ಹೂಡಿದ್ದಾರೆ. ಮತ್ತೊಂದು ಕಡೆಗೆ ಆ ಒಂದು ಏನು ಆ ಹೆಲಿಕಾಪ್ಟರ್ ಪತನಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪತನಗೊಂಡಿರ್ತಕ್ಕಂಥ ಅವಶೇಷಗಳನ್ನ ನೋಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವಶೇಷಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ, ಯಾಕಂತ ಹೇಳಿದ್ರೆ ಈ ಒಂದು ಘಟನೆ ಹೇಗಾಯಿತು ಅನ್ನುವಂಥ ನಿಟ್ಟಲ್ಲಿ ಪರಿಶೀಲನೆ ಮಾಡಬೇಕು ಅಂದರೆ ಆ ಒಂದು ಉಳಿದಿರ್ತಕ್ಕಂಥ ಅಂದರೆ ಆ ಒಂದು ಘಟನಾ ಸ್ಥಳದಲ್ಲಿರ್ತಕ್ಕಂಥ ಹೆಲಿಕಾಪ್ಟರ್ನ ಅವಶೇಷಗಳನ್ನ ಕಲೆಕ್ಟ್ ಮಾಡಿ ಅದನ್ನು FSL ರಿಪೋರ್ಟು, ಮತ್ತೊಂದು ಕಡೆಯಾಗಿ ಏನು ಅಲ್ಲಿರ್ತಕ್ಕಂಥ ಒಂದು ಏನು ಈಗಾಗಲೇ ಹೇಳಬೇಕು ಅಂದರೆ ಏನು ಆ ಒಂದು ಸಾವನ್ನಪ್ಪಿರ್ತಕ್ಕಂಥ 13 ಮಂದಿಯ ಪೈಕಿ ಕೆಲವರ ಒಂದು ಮೃತದೇಹವನ್ನು ಕೂಡ ಇನ್ನೂ ಕೂಡ ಗುರುತು ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹೀಗಾಗಿ ಅವರ ಒಂದು ಮೃತದೇಹಗಳನ್ನ ಗುರುತು ಹಚ್ಚಬೇಕಂದ್ರೆ DNA ಟೆಸ್ಟನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಗುರುತನ್ನು ಪತ್ತೆ ಹಚ್ಚಬೇಕಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಕೇಂದ್ರ ಅಂದರೆ ನವದೆಹಲಿಯಿಂದ ಈ ಒಂದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ BP ರಾವತ್ ಅವರ ಕುಟುಂಬಸ್ಥರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ರಕ್ಷಣಾ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿ ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಅವ್ರು ಭೇಟಿ ಕೊಟ್ಟಂಥ ಬಳಿಕ ಆ ಒಂದು ವೈದ್ಯಾಧಿಕಾರಿಗಳು ಈ ಒಂದು ಯಾವೆಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಬೇಕು, ಮತ್ತೊಂದು ಕಡೆಗೆ ಮರಣೋತ್ತರ ಪರೀಕ್ಷೆನ ಮಾಡಬೇಕಾ, ಇವೆಲ್ಲವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಸುಮಾರು 12 ಗಂಟೆ ವೇಳೆಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಕೊಯಮತ್ತೂರಿಗೆ ಈ ಒಂದು ಮೃತದೇಹಗಳನ್ನ ರವಾನೆ ಮಾಡ್ತಾರೆ. ಕೊಯಮತ್ತೂರಿಂದ ವಿಶೇಷ ವಿಮಾನದ ಮೂಲಕ ನವದೆಹಲಿಯತ್ತ ಈ ಒಂದು ಮೃತದೇಹಗಳನ್ನ ಕೊಂಡೊಯ್ತಾರೆ. ಆ ಒಂದು ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಸೇರಿದಂತೆ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಒಂದು ಅಂತಿಮವಾಗಿ ಸಂತಾಪವನ್ನು ಸೂಚಿಸ್ತಾರೆ. ಮತ್ತೊಂದು ಕಡೆ ಅಂತಿಮ ದರ್ಶನವನ್ನು ಕೂಡ ಪಡೀತಾರೆ. ಯಾಕಂತ ಹೇಳಿದ್ರೆ BP ರಾವತ್ ಅವರು ಏನು ಇಡೀ ಸೇನಾಪಡೆಗಳ ಮುಖ್ಯಸ್ಥರಾಗಿರ್ತಾರೆ. ಎಲ್ಲ ಸೇನಾಪಡೆಗಳು ಕೂಡ ಇವರು ಮುಖ್ಯಸ್ಥರಾಗಿದ್ದರು. ನಿನ್ನೆ ಎಸ್ಪೆಷಲಿ ಈ ಒಂದು ಕೂನೂರು ಬಳಿ ಇರ್ತಕ್ಕಂಥ ಮಿಲಿಟರಿ ತರಬೇತಿ ಶಾಲೆಗೆ ಸಂಬಂಧಪಟ್ಟಂತೆ ಒಂದು ಸ್ಪೀಚನ್ನು ಅಂದರೆ ಒಂದು ಏನು ತರಬೇತಿಯನ್ನು ಕೊಡೋದಕ್ಕೆ ಇವರು ಇಲ್ಲಿಗೆ ಬರಬೇಕಾಗಿತ್ತು. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಆ ಒಂದು ಕೂನೂರಿನಲ್ಲಿರ್ತಕ್ಕಂಥ ಮಿಲಿಟರಿ ಹೆಲಿಪ್ಯಾಡ್ಗೆ ಕೂಗಳತೆ ದೂರದಲ್ಲಿ ಇನ್ನೇನು ರೀಚ್ ಆಗಬೇಕು ಅನ್ನುವಂಥ ಟೈಮಲ್ಲಿ ಈ ರೀತಿಯಾಗಿ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಏನೋ ಘಟನೆ ನಡೆದಿರ್ತಕ್ಕಂಥ ಒಂದು ಭೀಕರತೆಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಒಂದು ಏನು ಸ್ಪಾಟ್ ಏನಿದೆ ಯಾವ ರೀತಿಯಾಗಿ ಏನು ಛಿದ್ರಗೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಮರಗಳೆಲ್ಲವೂ ಕೂಡ ಉರುಳಿ ಬಿದ್ದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಎಸ್ಪೆಷಲಿ ಆ ಒಂದು ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ. ಎಸ್ಪೆಷಲಿ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ MK ಸ್ಟಾಲಿನ್ ಅವರು ಈ ಒಂದು ಕೂನೂರಿನಲ್ಲೇ ಮೊಕ್ಕಮನ್ನು ಹೂಡಿದ್ದಾರೆ. ಅವರು ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆ ಬಳಿಕ ಈ ಒಂದು ಮೃತದೇಹಗಳನ್ನ ನವದೆಹಲಿಯತ್ತ ಕೊಂಡೊಯ್ತಾರೆ. ಸೊ ಇದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಯಬಾಕ ತಿಮ್ಮೇಗೌಡ, ನ್ಯೂಸ್ ಫಸ್ಟ್, ಊಟಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.